ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಶ್ಲೋಕದ ಪದಚ್ಛೇದ ಹಾಗೂ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಇವತ್ತಿನ ಶ್ಲೋಕ ಶ್ರೀ ರಾಘವಂ ದಶರಥಾತ್ಮಜಂ. ಶ್ಲೋಕ ಹೀಗಿದೆ: ಶ್ರೀ ರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪದಚ್ಛೇದವನ್ನು ಮಾಡಿದರೆ ಶ್ರೀ ರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಇದಿಷ್ಟು ಇದರ ಪದಚ್ಛೇದ ಆಗ್ತದೆ. ಈಗ ಮೊದಲಿಗೆ ಶಬ್ದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಪದಚ್ಛೇದವನ್ನು ಮಾಡಿ ನಾವು ಅನ್ವಯವನ್ನು ಮಾಡಬೇಕಂದ್ರೆ ಮೊದಲಿಗೆ ಒಂದು ಕ್ರಿಯಾಪದ ಏನಾದರೂ ಇದೆಯಾ ಅಂತ ನೋಡಬೇಕು. ಈ ಶ್ಲೋಕದಲ್ಲಿ ಬರುವಂತಹ ಕ್ರಿಯಾಪದ ನಮಾಮಿ. ಇದು ಉತ್ತಮ ಪುರುಷದಲ್ಲಿದೆ, ಏಕವಚನದಲ್ಲಿದೆ, ನಮ್ ಧಾತುವಿನಿಂದ ಬಂದಿರುವಂಥದ್ದು. ನಮಿಸುತ್ತೇನೆ ಅಂತ ಅರ್ಥ. ಯಾರನ್ನು ನಮಿಸುತ್ತೇನೆ? ನಮಿಸುತ್ತೇನೆ ಅಂತ ಹೇಳಿದ ತಕ್ಷಣ ಯಾರನ್ನು ಅಂತ ಆಗ್ತದೆ. ಯಾರನ್ನು? ರಾಮಂ ನಮಾಮಿ. ರಾಮನನ್ನು ನಮಿಸುತ್ತೇನೆ. ಈ ಉಳಿದ ಎಲ್ಲಾ ಶಬ್ದಗಳು ರಾಮನಿಗೆ ವಿಶೇಷಣ. ಈ ಶಬ್ದಗಳ ಅರ್ಥಗಳು ಏನು? ಶ್ರೀ ಅಂದ್ರೆ, ಶ್ರೀಗೆ ಅರ್ಥ ಬೇರೆ ಬೇರೆ ಅರ್ಥಗಳಿವೆ. ಒಂದು ಲಕ್ಷ್ಮಿ ಅಂತನೂ ಅರ್ಥ ಇದೆ, ಇನ್ನೊಂದು ಕಾಂತಿಯುತವಾದದ್ದು, ಶುಭದಾಯಕವಾದದ್ದು, ಸಂಪದ್ಯುಕ್ತವಾದದ್ದು ಅಂತನೂ ಅರ್ಥ ಇದೆ. ಪರಮಾತ್ಮನಿಗೆ ಶ್ರೀ ಅಂತನೂ ಕರಿತೀವಿ ನಾವು. ಶ್ರೀ ಅಂತ ಇನ್ನೊಂದು, ನಾವು ಹಿರಿಯರಿಗೆ ಗೌರವ ಸೂಚಿಸಿ ಹೇಳಬೇಕಂದ್ರೆ ಶ್ರೀ ಅಂತ ಅವರ ಹೆಸರಿನ ಹಿಂದೆ ಶ್ರೀ ಅಂತ ಉಪಯೋಗಿಸ್ತೇವೆ. ಇಲ್ಲಿ ಶ್ರೀ ಅಂದ್ರೆ ಶುಭದಾಯಕನಾದ. ರಾಮಂ ನಮಾಮಿ. ಹಾಗೆ ರಾಘವಂ. ರಾಘವ ಅಂದ್ರೆ ಯಾರು? ರಘುವಂಶದಲ್ಲಿ ಹುಟ್ಟಿದವನು ರಾಘವ. ಇಲ್ಲಿ ಎಲ್ಲಾ ಶಬ್ದಗಳು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ. ಅವನನ್ನು ಅನ್ನುವ ರೀತಿಯಲ್ಲಿ ಬರ್ತದೆ. ರಾಮನನ್ನು ನಮಸ್ಕರಿಸುತ್ತೇನೆ. ಎಂತಹ ರಾಮನನ್ನು? ಶ್ರೀ ಶುಭದಾಯಕನಾದಂತಹ ರಾಘವಂ ರಾಘವನನ್ನು. ರಘುವಂಶದಲ್ಲಿ ಹುಟ್ಟಿದ, ಸಾಮಾನ್ಯವಾಗಿ ಒಂದು ವಂಶದಲ್ಲಿ ಹುಟ್ಟಿದವನನ್ನ ಅದೇ ಹೆಸರಿನಿಂದ ಕರೀತಾರೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಎಷ್ಟೊಂದು ಕಡೆ ಕೃಷ್ಣ ಅರ್ಜುನನನ್ನ ಭಾರತ ಅಂತ ಸಂಬೋಧನೆ ಮಾಡ್ತಾನೆ. ಭರತ ವಂಶದಲ್ಲಿ ಹುಟ್ಟಿದವನಾಗಿದ್ದರಿಂದ ಅವನನ್ನ ಭಾರತ ಅಂತನೂ ಕರೀತಾರೆ. ಇಲ್ಲಿ ರಾಘವಂ ಅಂದ್ರೆ ರಘುವಂಶದಲ್ಲಿ ಜನಿಸಿದವನಾಗಿರೋದ್ರಿಂದ ರಾಘವಂ ಅಂತ ಕರೀತಾ ಇದ್ದಾರೆ. ಅಂದ್ರೆ ರಘೋರ್ ಗೋತ್ರಮಪತ್ಯಂ ಪುಮಾನ್ ಅಂತ ತಗೊಬಹುದು ಇಲ್ಲಿ. ಅಂದ್ರೆ ರಘುವಿನ ಗೋತ್ರದಲ್ಲಿ, ವಂಶದಲ್ಲಿ ಹುಟ್ಟಿರುವಂತವನು ರಾಘವ. ಮುಂದೆ ದಶರಥಾತ್ಮಜಂ. ದಶರಥನ ಆತ್ಮಜ ಅಂದ್ರೆ ಮಗ. ಆತ್ಮಜ ಅಂದ್ರೆ ಅವನಿಗೂ ಹುಟ್ಟಿದವನು ಅಂತ ಅರ್ಥ. ದಶರಥನಿಗೆ ಹುಟ್ಟಿದವನು ದಶರಥಾತ್ಮಜಂ. ಅಪ್ರಮೇಯಂ. ಅಪ್ರಮೇಯ ಅಂದ್ರೆ ಪ್ರಮೇಯಗಳಿಗೆ ಸಿಲುಕದವನು. ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಅರಿಯಲಿಕ್ಕೆ ಸಾಧ್ಯ ಆಗದೇ ಇರುವವನು ಪರಮಾತ್ಮ. ಶ್ರೀರಾಮ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ, ಇಲ್ಲಿ ಅವನು ಪರಮಾತ್ಮ. ಆದ್ದರಿಂದ ಅವನನ್ನ ಅಪ್ರಮೇಯ ಅಂತ ಇಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ಅವನು ಶಬ್ದಾದಿರಹಿತ ಆಗಿರೋದ್ರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೂ ಅವನು ವಿಷಯವಲ್ಲ, ಹಾಗೆ ಅನುಮಾನಕ್ಕೂ ಅವನು ವಿಷಯವಲ್ಲ. ಯಾವುದೇ ಒಂದು ಪ್ರಮಾಣಗಳಿಗೆ ಅವನು ಅವನನ್ನ ಪ್ರಮಾಣಗಳಿಂದ ನಾವು ಅರಿಲಿಕ್ಕೆ ಸಾಧ್ಯವಾಗಲ್ಲ.
ಆದರೂ ಶಾಸ್ತ್ರ ಪ್ರಮಾಣದಿಂದ ವೇದ್ಯನಾಗ್ತಾನೆ. ಅಲ್ಲದೆ ಅವನು ಇದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲದೆ ಹೋದರೂ ಎಲ್ಲ ವಿಷಯಗಳಿಗೂ ಸಾಕ್ಷಿಭೂತನಾದವನು ಪರಮಾತ್ಮ. ಆದ್ದರಿಂದ ಅವನನ್ನ ಅಪ್ರಮೇಯ ಅಂತ ಕರೀತಾರೆ. ಅಪ್ರಮೇಯಂ. ಮುಂದೆ ಸೀತಾಪತಿಂ. ಸೀತಾಯಾಹ ಪತಿ ಸೀತಾಪತಿ, ಸೀತೆಯ ಪತಿ. ರಾಮ ಮತ್ತೆ ಸೀತೆಯರನ್ನ ಒಟ್ಟಿಗೆ ಹೇಳಬೇಕಂದ್ರೆ ಮೊದಲಿಗೆ ಸೀತೆಯನ್ನೇ ಹೇಳ್ತೀವಿ. ಸೀತಾರಾಮರು ಅಥವಾ ಸೀತಾಪತಿ ಅಂತ ರಾಮನನ್ನ ಕರಿತೀವಿ. ಇಲ್ಲಿ ಸೀತಾಪತಿ ಅಂದರೆ ಅಯೋಧ್ಯೆಯ ಜನರು ಹಾಗೂ ಮಿಥಿಲೆಯ ಜನರು ರಾಮನನ್ನ ಇದೇ ಹೆಸರಿನಿಂದ ಕರಿತಾ ಇದ್ರಂತೆ, ಸೀತಾಪತಿ ಅಂತ. ಸೀತೆಯ ಗಂಡ ಅನ್ನೋ ಇದರಲ್ಲಿ ಕರಿತಾ ಇದ್ರಂತೆ. ಇನ್ನು ರಘುಕುಲಾನ್ವಯ ರತ್ನದೀಪಂ. ರಘುಕುಲದಲ್ಲಿ ಹುಟ್ಟಿರೋದ್ರಿಂದ ರಾಘವ ಅಂತಾನೂ ಹೆಸರಿದೆ. ಹಾಗೆಯೇ ಇನ್ನೊಂದು ವಿಶೇಷಣ ಏನು ಅನ್ನೋದು, ರಘುಕುಲದಲ್ಲಿ ತುಂಬಾ ಜನ ರಾಜರುಗಳು ಆಗಿ ಹೋಗಿದ್ದಾರೆ. ಅವರಲ್ಲಿ ಇವನು ಯಾವ ಥರ, ರಘುಕುಲಕ್ಕೆ ಸೇರಿದ, ಅನ್ವಯನಾದ, ಸೇರಿದ ರತ್ನದೀಪಂ. ದೀಪ ಅಂದರೆ ಜ್ವಾಲೆ, ಬೆಳಕು. ಎಂತಹ ಬೆಳಕು, ಅತ್ಯಂತ ಅಮೂಲ್ಯವಾದ ಬೆಳಕು ರಾಮ ಅಂತ. ರಘುಕುಲ ಅನ್ವಯ ರತ್ನದೀಪಂ. ರಘುಕುಲಕ್ಕೆ ಅನ್ವಯನಾದಂತಹ ರತ್ನದೀಪ, ಅವನು ಅಮೂಲ್ಯವಾದ ರತ್ನ ಅಂತ ರಾಮನನ್ನ ಕರೀತಾರೆ. ಸೊ ಈ 2 ಲೈನ್ಗಳಲ್ಲಿ ರಾಮನನ್ನ ಶ್ರೀ, ಶುಭವನ್ನ ತರುವವನು, ರಾಘವಂ, ರಘುಕುಲದಲ್ಲಿ ಜನಿಸಿದವನು, ದಶರಥಾತ್ಮಜಂ, ದಶರಥನ ಮಗನು, ಅಪ್ರಮೇಯಂ, ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಅರಿಯಲಿಕ್ಕೆ ಅಸಾಧ್ಯನಾದವನು, ಹಾಗೆ ಸೀತಾಪತಿಂ, ಸೀತೆಯ ಪತಿ, ರಘುಕುಲಾನ್ವಯ ರತ್ನದೀಪಂ, ರಘುಕುಲಕ್ಕೆ ಸೇರಿದ ಅಮೂಲ್ಯವಾದ ರತ್ನನನ್ನು, ಅಂತಹ ರಾಮನನ್ನು ನಮಿಸುತ್ತೇನೆ. ಇನ್ನು ಮುಂದಿನ 2 ಚರಣಗಳಲ್ಲಿ ಏನ್ ಹೇಳ್ತಾರೆ, ಆಜಾನುಬಾಹುಂ. ಇಲ್ಲಿ ಜಾನು ಅಂದ್ರೆ ಮೊಣಕಾಲು, ಗಂಟು, ಮೊಣಕಾಲು ಅಂತ ಅರ್ಥ. ಬಾಹು ಅಂದ್ರೆ ತೋಳುಗಳು. ಆಜಾನುಬಾಹು, ಆಂ ಎಂಬಂತಹ ಒಂದು ಅವ್ಯಯ ಮೊದಲಿಗೆ ಬಂದಿದೆ. ಅಂದರೆ ಅದರ ಅರ್ಥ ಅದರ ಪರ್ಯಂತ ಅಂತ ಅರ್ಥ ಆಗ್ತದೆ. ಆಜಾನುಬಾಹು ಅಂದ್ರೆ ಅವನ ಬಾಹು, ಕೈಗಳು ಎಲ್ಲಿ ತನಕ ಇತ್ತು ಅಂದ್ರೆ ಮೊಣಕಾಲಿನ ತನಕ ಉದ್ದವಾಗಿರುವಂತಹ ಕೈಯನ್ನ ಹೊಂದಿದವನು. ಅದರಿಂದ ಆಜಾನುಬಾಹು ಅಂದ್ರೆ ಎತ್ತರದ ದೇಹ, ದೊಡ್ಡ ದೇಹ ಅನ್ನೋದಕ್ಕಿಂತ ನಿಜವಾದ ಅರ್ಥ ಯಾರ ಕೈ ಮೊಣಕಾಲಿ, ನಾವು ನಿಂತಾಗ ಮೊಣಕಾಲಿಗೆ ತಾಕ್ತದೋ ಅಂತಹ ಅಷ್ಟು ಉದ್ದವಾಗಿರುವಂತಹ ಕೈಯನ್ನ ಹೊಂದಿದವನನ್ನ ಆಜಾನುಬಾಹು ಅಂತ ಕರೀತಾರೆ. ಶ್ರೀರಾಮನು ಆಜಾನುಬಾಹುವಾಗಿದ್ದ. ಅರವಿಂದ ದಲಾಯತಾಕ್ಷಂ. ಅರವಿಂದ ದಲಾಯತ ಅಕ್ಷಂ. ಅರವಿಂದ ಅಂದ್ರೆ ಕಮಲ, ದಲ ಅಂದ್ರೆ ಎಸಳುಗಳು. ಅರವಿಂದ ದಲಾಯತ, ಕಮಲದ ಎಸಳುಗಳಂತೆ ಮನೋಹರವಾದಂತಹ ಕಣ್ಣುಗಳನ್ನು ಹೊಂದಿರುವವನು, ಅಕ್ಷಿಯನ್ನು ಹೊಂದಿರುವವನು ಅಕ್ಷಃ, ಕಣ್ಣುಗಳನ್ನು ಹೊಂದಿರುವವನು. ಕೆಲವೊಮ್ಮೆ ವಿಶೇಷಣಗಳು ಬರ್ತದೆ, ಅರವಿಂದಾಕ್ಷ ಅಂತ ಅಥವಾ ಕಮಲಾಕ್ಷಿ ಅಂತ ಬರಬಹುದು. ಕಮಲದಂತೆ ಕಣ್ಣುಗಳನ್ನು ಹೊಂದಿರುವುದು ಅಂದರೆ ಅಷ್ಟು ಅಗಲವಾದ ಒಂದು ಹೊಳೆಯುವಂತಹ ಕಣ್ಣುಗಳು ಅಂತ ಹೇಳಬಹುದು. ಅರವಿಂದ ದಲದಂತೆ ಇರುವಂತಹ ಕಣ್ಣು ಅಂದ್ರೆ ಕಣ್ಣುಗಳು ಚಿಕ್ಕದಾಗಿದ್ದರೂ ಸಹ ಸ್ವಲ್ಪ ಮುಚ್ಚಿದ ಹಾಗೆ ಇದ್ದು ಮನೋಹರವಾಗಿ ಕಾಣಿಸುವಂತಹ ಕಣ್ಣುಗಳನ್ನು ಹೊಂದಿರುವವನು. ಅರವಿಂದ ದಲಾಯತಾಕ್ಷಂ. ಹಾಗೆ ರಾಮಂ, ಅಂತಹ ರಾಮನನ್ನು. ಅದಕ್ಕಿಂತ ಮುಂಚೆ ನಿಶಾಚರ ವಿನಾಶಕರಂ ರಾಮಂ. ನಿಶಾಚರ ಅಂದ್ರೆ, ನಿಶಾ ಅಂದ್ರೆ ರಾತ್ರಿ, ಕತ್ತಲು. ಕತ್ತಲೆಯಲ್ಲಿ ರಾತ್ರಿಯಲ್ಲಿ ಚಲಿಸುವವರು ನಿಶಾಚರಿಗಳು ಅಂತ ಕರಿತೇವೆ. ಸಾಮಾನ್ಯವಾಗಿ ರಾಕ್ಷಸರು, ಆಗಿನ ಕಾಲದಲ್ಲಿ ರಾಕ್ಷಸರು ನಿಶಾಚರಿಗಳು ಅಂತ ಕರೆಯಲ್ಪಡ್ತಾ ಇದ್ರು. ಗೂಬೆಗಳು, ಹಾಗೆ ಚೋರರು, ಕಳ್ಳರನ್ನ ನಿಶಾಚರಿಗಳು ಅಂತ ಕರಿಬಹುದು. ಭೂತಗಳು, ಪಿಶಾಚಿಗಳು ಅಂತ ಏನ್ ಹೇಳ್ತೀವಿ ಅಂಥ ಇದು. ಹಾಗೆ ನರಿ, ಕೆಲವೊಂದು ಕಾಡು ಪ್ರಾಣಿಗಳು ರಾತ್ರಿಯಲ್ಲಿ ತಿರುಗಾಡ್ತವೆ, ಅವುಗಳನ್ನ ನಿಶಾಚರಿಗಳು ಅಂತ ಹೇಳ್ತಾರೆ. ಅಂತಹ ನಿಶಾಚರಿಗಳನ್ನ ನಾಶ ಮಾಡುವವನು
ಈಗಿನ ಕಾಲದಲ್ಲಿ ನಾವು ರಾಕ್ಷಸರನ್ನ, ನಿಜವಾದ ಒಂದು ಸ್ವರೂಪದಲ್ಲಿ ರಾಕ್ಷಸರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲವಾದರೂ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದೇನೆಂದ್ರೆ, ರಾಕ್ಷಸ ಪ್ರವೃತ್ತಿಯುಳ್ಳವರು ಅಥವಾ ತಮಸ್ಸು, ತಮೋಗುಣವುಳ್ಳವರನ್ನ ನಾಶ ಮಾಡುವವನು ಅಥವಾ ಅಜ್ಞಾನಿಗಳ ಅಜ್ಞಾನವನ್ನ ನಾಶ ಮಾಡುವವನು, ಈ ರೀತಿಯಲ್ಲೂ ನಾವು ಅರ್ಥವನ್ನ ತೆಗೆದುಕೊಳ್ಬಹುದು. ಅಂತಹ ರಾಮಂ, ರಾಮ ಶಬ್ದಕ್ಕೆ ಅರ್ಥ ಏನಂದ್ರೆ ಎಲ್ಲರಿಗೂ ಆನಂದವನ್ನ ಉಂಟು ಮಾಡುವವನು. ಅಂದ್ರೆ ರಮ್ಯತೆ ಅನೇನ ಇತಿ ಅಂತ ತಗೊಳ್ಬಹುದು. ರಮ್ ಧಾತುವಿನಿಂದ ಬಂದಿರುವಂಥದ್ದು. ಯಾರಿಂದ ನಮಗೆ ಆನಂದ ಸಿಗ್ತದೋ, ಯಾರು ಎಲ್ಲರಿಗೂ ಆನಂದವನ್ನ ಉಂಟು ಮಾಡ್ತಾನೋ ಅಂಥವನನ್ನ ರಾಮ ಅಂತ ಕರೀತಾರೆ. ರಾಮನ ಅನ್ವರ್ಥನಾಮ ಅಂತನೂ ಅದನ್ನ ಹೇಳಬಹುದು. ಪ್ರಪಂಚಕ್ಕೆಲ್ಲ ಆನಂದವನ್ನ ಉಂಟು ಮಾಡುವವನು ರಾಮ. ಅಂತಹ ರಾಮನನ್ನು ನಮಾಮಿ, ನಮ್ ಧಾತುವಿನ ಉತ್ತಮ ಪುರುಷ ಏಕವಚನ ನಮಾಮಿ, ನಮಸ್ಕರಿಸುತ್ತೇನೆ ಅಂತ ಅರ್ಥ ಇಲ್ಲಿ. ಆಜಾನುಬಾಹುಂ ಅಂದರೆ ಮೊಣಕಾಲಿನವರೆಗೆ ಉದ್ದವಾಗಿರುವಂತಹ ಕೈಯನ್ನು ಹೊಂದಿದವನು. ಹಾಗೆ ಅರವಿಂದ ದಲಾಯತಾಕ್ಷಂ, ಕಮಲದ ಎಸಳುಗಳಂತೆ ಮನೋಹರವಾದ ಕಣ್ಣುಗಳನ್ನು ಹೊಂದಿರುವವನು. ರಾಮಂ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವವನು. ನಿಶಾಚರ ವಿನಾಶಕರಂ, ರಾಕ್ಷಸರನ್ನು ನಾಶ ಮಾಡುವವನು. ನಮಾಮಿ, ನಮಸ್ಕರಿಸುತ್ತೇನೆ. ಈ ಶ್ಲೋಕದ ಅರ್ಥ ಹೀಗೆ ಬರ್ತದೆ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಶುಭದಾಯಕನಾದ ರಾಘವನನ್ನು, ದಶರಥನ ಮಗನನ್ನು, ಅಪ್ರಮೇಯನನ್ನು, ಸೀತಾಪತಿಯನ್ನು, ರಘುಕುಲದ ರತ್ನ ದೀಪವನ್ನು, ಆಜಾನುಬಾಹುವನ್ನು, ಕಮಲದ ದಳದಂತಹ ಕಣ್ಣುಗಳುಳ್ಳವನನ್ನು, ರಾಕ್ಷಸರನ್ನು ನಾಶ ಮಾಡುವವನಾದಂತಹ ರಾಮನನ್ನು ನಾನು ನಮಸ್ಕರಿಸುತ್ತೇನೆ. ಇದು ಈ ಶ್ಲೋಕದ ಅರ್ಥ. ಧನ್ಯವಾದ.